ನನ್ನ ಹೆಸರು ಶರತ್. ಈಗ ನನಗೆ 24 ವರ್ಷ. ಈ ಕಥೆಯ ಘಟನೆ ನಡೆದಿದ್ದು 3 ವರ್ಷಗಳ ಹಿಂದೆ. ನಾನು ಡಿಗ್ರಿಯ 2ನೇ ವರ್ಷದಲ್ಲಿದ್ದಾಗ. ನಾನು ಬೆಂಗಳೂರಿನ ಒಂದು ಕಾಲೇಜಿನಲ್ಲಿ ಓದುತ್ತಿದ್ದೆ ಮತ್ತು ಹಾಸ್ಟೆಲ್ನಲ್ಲಿ ಇದ್ದೆ. ಆದರೆ ನನ್ನ ದೊಡ್ಡಪ್ಪನ ಮಗಳು ಶಿಲ್ಪಾಳ ಮನೆಯಲ್ಲಿ ಹೆಚ್ಚಾಗಿ ಸಮಯ ಕಳೆಯುತ್ತಿದ್ದೆ. ಶಿಲ್ಪಾ ನನ್ನ ದೊಡ್ಡಪ್ಪನ ಏಕೈಕ ಮಗಳು ಮತ್ತು ಅವರಿಗೆ 30 ವರ್ಷ. ಅವರು ಒಂದು ಫ್ಯಾಷನ್ ಡಿಸೈನಿಂಗ್ ಕಂಪನಿಯಲ್ಲಿ ಡಿಸೈನರ್ ಆಗಿ ಕೆಲಸ ಮಾಡುತ್ತಿದ್ದರು. ಶಿಲ್ಪಾಳನ್ನು ನೋಡಿದವರಿಗೆ ಮೊದಲು ಕಾಣುವುದು ಅವರ ಕಣ್ಣುಗಳು, ಕಾಮನಬಿಲ್ಲಿನಂತೆ ಬಣ್ಣ ಬದಲಾಯಿಸುವ ಕಣ್ಣುಗಳು, ರೇಷ್ಮೆಯಂತಹ ಕೂದಲು ಮತ್ತು ಒಂದು ಸ್ಮೈಲ್ನಿಂದಲೇ ಯಾರ ಹೃದಯವನ್ನಾದರೂ ಕದ್ದುಬಿಡುವಂತಹ ಸೌಂದರ್ಯ. ಒಟ್ಟಾರೆ ಅವರನ್ನು ವರ್ಣಿಸಲು ಪದಗಳೇ ಸಾಲದು. ನಾನು ಅವರ ಮನೆಗೆ ಹೋದಾಗ ಅವರು ತುಂಬಾ ಕಾಳಜಿಯಿಂದ ನನ್ನನ್ನು ನೋಡಿಕೊಳ್ಳುತ್ತಿದ್ದರು. ಆದರೆ ನನ್ನ 21ರ ವಯಸ್ಸಿನ ರಕ್ತ ಅವರ ಸೌಂದರ್ಯವನ್ನು ನೋಡಿ ಕನಸು ಕಾಣದಿರಲಿಲ್ಲ. ಮೊದಲ ಭೇಟಿ ಮತ್ತು ಸುಳಿವುಗಳು. ಒಂದು ದಿನ ಕಾಲೇಜಿನ ರಜೆಯ ಸಮಯ. ಶಿಲ್ಪಾ ಅವರ ಗಂಡ ರಾಜೇಶ್ 1 ವಾರದ ಬಿಸಿನೆಸ್ ಟ್ರಿಪ್ಗೆ ದೆಹಲಿಗೆ ಹೋಗಿದ್ದರು. ನಾನು ಊರಿಗೆ ಹೋಗದೆ ಬೆಂಗಳೂರಿನಲ್ಲೇ ಉಳಿದಿದ್ದೆ. ಶಿಲ್ಪಾ ಅವರ ಮನೆಗೆ ಹೋದಾಗ ಅವರು ಒಂಟಿಯಾಗಿದ್ದರು. ಶರತ್, ಬಾ ಒಳಗೆ ಬಾ, ಚಹಾ ಕುಡಿಯುವೆಯಾ ಎಂದು ಅವರು ಕೇಳಿದರು. ಅವರ ಧ್ವನಿಯಲ್ಲಿ ಒಂದು ಮಾದಕತೆ ಇತ್ತು. ಆದರೆ ನಾನು ಅದನ್ನು ತಪ್ಪಾಗಿ ಭಾವಿಸಿದೆನೋ ಎಂದು ತಿಳಿದಿರಲಿಲ್ಲ. ಹೌದು ಶಿಲ್ಪಾ ಅಕ್ಕ, ಒಂದು ಚಹಾ ಕೊಡಿ ಎಂದೆ. ಅವರು ಕಿಚನ್ಗೆ ಹೋಗಿ ಚಹಾ ತಯಾರಿಸಲು ಶುರು ಮಾಡಿದರು. ಅವರು ಓಡಾಡುವಾಗ ಅವರ ರೇಷ್ಮೆ ಸೀರೆಯ ತುದಿ ಸ್ವಲ್ಪ ಕೆಳಗಿಳಿಯಿತು. ನಾನು ಕಣ್ಣು ತಿರುಗಿಸಿಕೊಂಡೆ, ಆದರೆ ಮನಸ್ಸು ಆ ಸೌಂದರ್ಯದಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ. ಚಹಾ ಕೊಡುವಾಗ ಅವರು, ಏನು, ಯಾಕೆ ಊರಿಗೆ ಹೋಗಲಿಲ್ಲ? ಇಲ್ಲೇ ಏನಾದರೂ ಸಿಕ್ಕಿತಾ ಎಂದು ಕಣ್ಣು ಮಿಟುಕಿಸಿ ಕೇಳಿದರು. ನಾನು ಒಂದು ಕ್ಷಣ ಗಾಬರಿಯಾದೆ. ಇಲ್ಲ, ಊರಿಗೆ ಹೋದರೆ ಬೋರ್, ಇಲ್ಲಿ ಇದ್ದರೆ ಒಳ್ಳೆಯ ಕಂಪನಿ ಸಿಗುತ್ತೆ ಎಂದು ಒಂದು ಡಬಲ್ ಮೀನಿಂಗ್ ಮಾತಿನಲ್ಲಿ ಉತ್ತರಿಸಿದೆ. ಅವರು ನಕ್ಕು, ಓಹೋ, ಕಂಪನಿಯಾ? ಯಾವ ಕಂಪನಿ? ನನ್ನ ಕಂಪನಿಯೇ ಸಾಕಾಗುತ್ತದೆಯಾ ಎಂದರು. ಆ ಮಾತಿನಲ್ಲಿ ಒಂದು ರೀತಿಯ ಆಕರ್ಷಣೆ ಇತ್ತು. ನಾನು, ಹೌದು ಅಕ್ಕ, ನಿಮ್ಮ ಕಂಪನಿಯೇ ಸಾಕು, ಇಡೀ ದಿನ ಇದ್ದರೂ ಬೇಸರ ಆಗಲ್ಲ ಎಂದೆ. ಮಾಲ್ನಲ್ಲಿ ಅನಿರೀಕ್ಷಿತ ದೃಶ್ಯ. ಆ ದಿನ ಶಿಲ್ಪಾ ಅವರಿಗೆ ಕೆಲವು ಶಾಪಿಂಗ್ ಮಾಡಬೇಕಿತ್ತು. ಶರತ್, ನೀನು ಬೈಕ್ ಓಡಿಸುವೆಯಾ? ನನ್ನನ್ನು ಸ್ವಲ್ಪ ಮಾಲ್ಗೆ ಕರೆದುಕೊಂಡು ಹೋಗು. ರಾಜೇಶ್, ಇಲ್ಲದೆ ಒಂಟಿಯಾಗಿ ಆಟೋದಲ್ಲಿ ಹೋಗೋದು ಕಷ್ಟ ಎಂದರು. ನಾನು ಒಪ್ಪಿಕೊಂಡೆ. ಸರಿ, ಆದರೆ ಒಂದು ಷರತ್ತು, ನೀವು ನನ್ನ ಜೊತೆ ಚೆನ್ನಾಗಿ ಕೂತ್ಕೊಂಡು ಬರಬೇಕು ಎಂದೆ, ಸ್ವಲ್ಪ ತಮಾಷೆಯ ದಾಟಿಯಲ್ಲಿ. ಓಹೋ, ಚೆನ್ನಾಗಿ ಕೂತ್ಕೊಂಡರೆ ಸಾಕಾ? ಇನ್ನೇನು ಬೇಕು ಎಂದು ಅವರು ಒಂದು ಚಿಲಿಪಿಲಿಯ ನೋಟ ಬೀರಿದರು. ನನ್ನ ಹೃದಯ ಒಮ್ಮೆ ಜಿಗಿಯಿತು. ಶಿಲ್ಪಾ ರೆಡಿಯಾದರು. ಕೆಂಪು ಚಿಫಾನ್ ಸೀರೆ, ಸೀರೆಗೆ ಒಪ್ಪುವ ಆಭರಣ, ಜೊತೆಗೆ ಒಂದು ಮಾದಕವಾದ ಒಡ್ಯಾಣ ಮತ್ತು ಕಿವಿಯಲ್ಲಿ ದುಮುಕಿ. ಅವರನ್ನು ನೋಡಿದರೆ ಯಾವ ಗಂಡಸಿಗೂ ಮನಸ್ಸು ಕದರದಿರಲಿಲ್ಲ. ನಾವು ಬೈಕ್ನಲ್ಲಿ ಹೊರಟೆವು. ಅವರು ನನ್ನ ಹಿಂದೆ ಕುಳಿತಾಗ ಅವರ ಕೈ ನನ್ನ ಭುಜದ ಮೇಲಿತ್ತು. ರಸ್ತೆಯಲ್ಲಿ 1-2 ಬಂಪ್ಗಳು ಬಂದಾಗ ಅವರು ಸ್ವಲ್ಪ ಜೋರಾಗಿ ನನ್ನನ್ನು ಹಿಡಿದುಕೊಂಡರು. ಶರತ್, ನೀನು ಗಾಡಿ ಓಡಿಸುವುದು ಚೆನ್ನಾಗಿದೆ, ಆದರೆ ಸ್ವಲ್ಪ ಜಾಸ್ತಿ ಬಂಪ್ಗೆ ಹೋಗ್ತೀಯಾ ಎಂದು ಕೇಳಿದರು ಒಂದು ತುಂಟನಗೆಯೊಂದಿಗೆ. ಅಕ್ಕ, ರಸ್ತೆಯೇ ಆಗಿದೆ, ಆದರೆ ನೀವು ಚೆನ್ನಾಗಿ ಹಿಡಿದುಕೊಂಡರೆ ಯಾವ ಬಂಪ್ಗೂ ಭಯವಿಲ್ಲ ಎಂದೆ. ಆ ಮಾತಿಗೆ ಅವರು ಒಂದು ಕ್ಷಣ ನಕ್ಕು. ಹೌದಾ, ಚೆನ್ನಾಗಿ ಹಿಡಿಯುವುದಕ್ಕೆ ನಿನಗೆ ಇಷ್ಟವಾ ಎಂದರು. ನಾನು ಏನೂ ಉತ್ತರಿಸಬೇಕೆಂದು ಗೊತ್ತಾಗದೆ ಸುಮ್ಮನಾದೆ. ಮಾಲ್ನಲ್ಲಿ ಶಾಪಿಂಗ್ ಮುಗಿದ ಮೇಲೆ ಶಿಲ್ಪಾ ಒಂದು ಕಾಫಿ ಶಾಪ್ಗೆ ಕರೆದುಕೊಂಡು ಹೋದರು. ಶರತ್, ಇವತ್ತು ನಿನಗೆ ಟ್ರೀಟ್, ಏನು ಬೇಕಾದರೂ ಆರ್ಡರ್ ಮಾಡು ಎಂದರು. ಕಾಫಿಯನ್ನು ಕುಡಿಯುವಾಗ ಒಮ್ಮೆಲೆ ರಾಜೇಶ್ ಒಬ್ಬ ಹೆಂಗಸಿನ ಜೊತೆಗೆ ಕಾಫಿ ಶಾಪ್ಗೆ ಬಂದರು. ಅವರು ತುಂಬಾ ಕ್ಲೋಸ್ ಆಗಿ ಮಾತಾಡುತ್ತಿದ್ದರು, ಒಬ್ಬರಿಗೊಬ್ಬರು ನಗುತ್ತಿದ್ದರು. ಶಿಲ್ಪಾಳ ಮುಖದಲ್ಲಿ ಒಮ್ಮೆಲೆ ಕೋಪದ ಛಾಯೆ ಕಾಣಿಸಿತು. ಶರತ್, ಇವನು ಯಾರ ಜೊತೆಗೆ ಇದ್ದಾನೆ? ಇದು ಯಾವ ಬಿಸಿನೆಸ್ ಟ್ರಿಪ್ ಎಂದು ಸಿಟ್ಟಿನಿಂದ ಕೇಳಿದರು. ನಾನು, ಅಕ್ಕ, ಸುಮ್ಮನಿರಿ ಬಿಡಿ, ಏನೋ ಕೆಲಸದ ಮಾತಾಡಿರಬಹುದು ಎಂದೆ. ಆದರೆ ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ನೋವು ಕಾಣಿಸಿತು. ಕಾಫಿ ಮುಗಿದ ಮೇಲೆ ಶಿಲ್ಪಾ, ನಡಿ ಶರತ್, ಇವನ ಕಾರನ್ನು ಫಾಲೋ ಮಾಡು ಎಂದರು. ನಾನು ಒಪ್ಪಿಕೊಂಡೆ. ರಾಜೇಶ್ರ ಕಾರು ಒಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಒಂದು ಮನೆಯ ಮುಂದೆ ನಿಂತಿತು. ಅವರು ಆ ಹೆಂಗಸಿನ ಜೊತೆಗೆ ಒಳಗೆ ಹೋದರು. ಶಿಲ್ಪಾ ದೂರದಿಂದ ಎಲ್ಲವನ್ನೂ ನೋಡುತ್ತಿದ್ದರು. ಒಂದು ಕಿಟಕಿಯಿಂದ ಮಾತಾಡುವ ಶಬ್ದ ಕೇಳಿಸಿತು. ಇವಾಗ ಬೇಡ, ಯಾರಾದರೂ ಬಂದರೆ ಎಂದು ಒಂದು ಧ್ವನಿ. ಯಾರು ಬರ್ತಾರೆ? ಬಂದರು ಎಂದು ರಾಜೇಶನ ಧ್ವನಿ. ಶಿಲ್ಪಾಳ ಮುಖ ಗಂಭೀರವಾಯಿತು. ನಡಿ ಮನೆಗೆ ಹೋಗೋಣ ಎಂದರು ಒಂದು ಗಟ್ಟಿಯಾದ ಧ್ವನಿಯಲ್ಲಿ. ದ್ರೋಹದ ನೋವು ಮತ್ತು ಅನಿರೀಕ್ಷಿತ ಆಹ್ವಾನ. ಮನೆಗೆ ಬಂದು ಅವರು ತಮ್ಮ ಕೋಣೆಗೆ ಹೋಗಿ ಕೂತರು. ನಾನು ಒಳಗೆ ಹೋಗಿ, ಅಕ್ಕ ಏನಾಯಿತು ಎಂದು ಕೇಳಿದೆ. ಅವರು ಕಣ್ಣೀರಿನಿಂದ, ಶರತ್, ಈ ರಾಜೇಶ್ ಯಾಕೆ ಹೀಗೆ?
ನಾನು ಒಂಟಿಯಾಗಿ ಇದ್ದೀನಿ, ಆದರೆ ಅವನಿಗೆ ಬೇರೆಯವರ ಜೊತೆಗೆ ಎಂದು ಮಾತು ಮುಗಿಸದೆ ಅಳತೊಡಗಿದರು. ನಾನು ಅಕ್ಕ ಬಿಡಿ, ನಾನಿದ್ದರೆ ಇಡೀ ದಿನ ನಿಮ್ಮ ಜೊತೆಗೇ ಇರ್ತಿದ್ದೆ. ಯಾವ ಗಂಡಸು ನಿಮ್ಮನ್ನು ಬಿಟ್ಟು ಬೇರೆಡೆಗೆ ಹೋಗ್ತಾನೆ ಎಂದೆ ಸ್ವಲ್ಪ ಧೈರ್ಯದಿಂದ. ಅವರು ಒಮ್ಮೆ ನನ್ನನ್ನು ತೀಕ್ಷ್ಣವಾಗಿ ನೋಡಿದರು. ಓಹೋ, ಹೌದಾ, ನೀನು ಇರ್ತಿದ್ದರೆ ಏನು ಮಾಡುತ್ತಿದ್ದೆ ಎಂದರು ಒಂದು ಚಿಲಿಪಿಲಿಯ ದಾಟಿಯಲ್ಲಿ. ನಾನಿದ್ದರೆ ನಿಮ್ಮ ಜೊತೆಗೆ ಇಡೀ ದಿನ ಕಾಲ ಕಳೆಯುತ್ತಿದ್ದೆ, ಏನೇನು ಮಾಡಬಹುದಿತ್ತು ಎಂದೆ ಸ್ವಲ್ಪ ತುಂಟತನದಿಂದ. ಅವರು ಒಮ್ಮೆಲೆ ನಕ್ಕು, ನಿನಗೆ ಧೈರ್ಯ ಜಾಸ್ತಿಯೇ ಇದೆಯಲ್ಲ, ಏನು ಮಾಡುತ್ತಿದ್ದೆ ಹೇಳು ಎಂದರು. ಆ ಕ್ಷಣದಲ್ಲಿ ಒಂದು ರೀತಿಯ ಉದ್ವೇಗದಿಂದ, ನಿಮ್ಮ ಸೌಂದರ್ಯವನ್ನು ಕಣ್ತುಂಬಿಕೊಂಡು ಒಂದು ರಾತ್ರಿಯನ್ನು ಒಂದಿಷ್ಟು ಹತ್ತಿರದಿಂದ ಕಳೆಯುತ್ತಿದ್ದೆ ಎಂದೆ. ಶಿಲ್ಪಾ ಒಂದು ಕ್ಷಣ ಸುಮ್ಮನಾದರು. ನೀನು ಚಿಕ್ಕವನು, ಆದರೆ ದೊಡ್ಡದಾಗಿ ಯೋಚನೆ ಮಾಡ್ತೀಯಾ ಎಂದು ಕೇಳಿದರು. ಶಿಲ್ಪಾಳ ಕಣ್ಣುಗಳಲ್ಲಿ ಕೋಪದ ಜೊತೆಗೆ ಒಂದು ರೀತಿಯ ಆಕರ್ಷಣೆಯ ಜಿಗಿಯಾಟವಿತ್ತು. ಹೌದಾ ಶರತ್, ನಿನಗೆ ಇಷ್ಟೊಂದು ಧೈರ್ಯವಿದೆಯಾ? ಇಲ್ಲಿ ಬಂದು ತೋರಿಸು, ನಿನ್ನ ಶಕ್ತಿ ಎಷ್ಟಿದೆ ಅಂತ ನಾನು ನೋಡ್ತೀನಿ ಎಂದು ಅವರು ಸಿಟ್ಟಿನಿಂದ, ಆದರೆ ಒಂದು ಮಾದಕವಾದ ದಾಟಿಯಲ್ಲಿ ಹೇಳಿದರು. ಆ ಮಾತಿನಲ್ಲಿ ಒಂದು ರೀತಿಯ ಆಹ್ವಾನವಿತ್ತು, ನನ್ನ ಹೃದಯದ ರಕ್ತವನ್ನು ಉಕ್ಕಿಸುವಂತಹ ಆಕರ್ಷಣೆ. ನಾನು ಒಂದು ಕ್ಷಣ ಗಾಬರಿಯಾದೆ, ಆದರೆ 21ರ ವಯಸ್ಸಿನ ಉತ್ಸಾಹವು ನನ್ನನ್ನು ಧೈರ್ಯ ತುಂಬಿತು. ಅಕ್ಕ, ತೋರಿಸುವುದಕ್ಕೆ ನಾನು ರೆಡಿ, ಆದರೆ ಈ ಶಕ್ತಿಯ ಆಟದಲ್ಲಿ ನೀವು ಜೊತೆಗೆ ಆಡಬೇಕು ಎಂದೆ ಸ್ವಲ್ಪ ತುಂಟತನದಿಂದ, ಒಂದು ಡಬಲ್ ಮೀನಿಂಗ್ ದಾಟಿಯಲ್ಲಿ. ಶಿಲ್ಪಾ ಒಮ್ಮೆಲೆ ನಕ್ಕರು. ನೀನು ಚಿಕ್ಕವನಂತೆ ಕಾಣ್ತೀಯಾ, ಆದರೆ ಮಾತು ದೊಡ್ಡದಾಗಿದೆ ಎಂದು ಹೇಳಿ ಒಂದು ಕ್ಷಣ ನನ್ನ ಕಡೆಗೆ ಹೊರಗಣ್ಣಿನಿಂದ ನೋಡಿದರು. ಆ ಕ್ಷಣದಲ್ಲಿ ಕೋಣೆಯ ವಾತಾವರಣವೇ ಬದಲಾಯಿತು. ಶಿಲ್ಪಾ ನನ್ನ ಹತ್ತಿರ ಬಂದರು. ನೀನು ನನ್ನ ಮಾವಿನ ಹಣ್ಣಿನ ರಸವನ್ನು ಚೀಪಿದರೆ ನಾನು ನಿನ್ನ ಬಾಳೆಹಣ್ಣಿನ ಸಿಹಿಯನ್ನು ರುಚಿ ನೋಡ್ತೀನಿ ಎಂದು ಒಂದು ಚಿಲಿಪಿಲಿಯ ಧ್ವನಿಯಲ್ಲಿ ಕಣ್ಣು ಮಿಟುಕಿಸಿ ಹೇಳಿದರು. ನನ್ನ ಎದೆಯೊಳಗೆ ಒಂದು ರೀತಿಯ ಉರಿಯೇ ಶುರುವಾಯಿತು. ಅಕ್ಕ, ಈ ರಸದ ಆಟದಲ್ಲಿ ಯಾರು ಗೆಲ್ಲುತ್ತಾರೋ ಗೊತ್ತಿಲ್ಲ, ಆದರೆ ಆಡದಿದ್ದರೆ ನಷ್ಟ ಖಂಡಿತ ಎಂದೆ. ರಹಸ್ಯದ ರಾತ್ರಿ ಮತ್ತು ರಾಜೇಶನ ಆಗಮನ. ಆ ಕ್ಷಣದಲ್ಲಿ ನಾವಿಬ್ಬರೂ ಒಂದು ಏಕಾಂತದ ಕ್ಷಣದಲ್ಲಿ ಒಂದಾದೆವು. ಶಿಲ್ಪಾಳ ಮಾವಿನ ಹಣ್ಣಿನಂತಹ ಸಿಹಿಯನ್ನು ಚೀಪಿದಾಗ ಅವರು ನನ್ನ ಬಾಳೆಹಣ್ಣಿನ ರಸವನ್ನು ಕುಡಿದರು. ಆ ಕ್ಷಣಗಳಲ್ಲಿ ಸಮಯವೇ ನಿಂತಂತೆ ಭಾಸವಾಯಿತು. ಎಲ್ಲವೂ ಒಂದು ಕನಸಿನಂತೆ, ಆದರೆ ರಕ್ತವನ್ನು ಉಕ್ಕಿಸುವಂತಹ ಕ್ಷಣವಾಗಿತ್ತು. ಆದರೆ ಆ ರಾತ್ರಿಯ ರಹಸ್ಯದ ಉತ್ಕಂಠೆಯ ಕ್ಷಣದಲ್ಲೇ ಹೊರಗಡೆ ಒಂದು ಕಾರಿನ ಶಬ್ದ ಕೇಳಿಸಿತು. ಶಿಲ್ಪಾ, ಶರತ್ ಎಂದು ರಾಜೇಶನ ಗಟ್ಟಿಯಾದ ಧ್ವನಿಯು ಕೋಣೆಯನ್ನು ತುಂಬಿತು. ನಾವಿಬ್ಬರೂ ಒಮ್ಮೆಲೆ ದೂರವಾದೆವು. ಶಿಲ್ಪಾಳ ಮುಖದಲ್ಲಿ ಒಂದು ರೀತಿಯ ಭಯ ಮತ್ತು ಕೋಪದ ಛಾಯೆ ಕಾಣಿಸಿತು. ರಾಜೇಶ್, ನಾನು ಶರತ್ನ ಜೊತೆಗೆ ಶಾಪಿಂಗ್ಗೆ ಹೋಗಿದ್ದೆ ಎಂದು ಶಿಲ್ಪಾ ಶಾಂತವಾಗಿ ಹೇಳಿದರು. ಆದರೆ ರಾಜೇಶನ ಕಣ್ಣುಗಳು ಒಂದು ರೀತಿಯ ಅನುಮಾನದಿಂದ ನಮ್ಮನ್ನು ತೀಕ್ಷ್ಣವಾಗಿ ನೋಡಿದವು. ನಾನು ಒಳಗೊಳಗೆ ಭಯದಿಂದ ನಡುಗಿದೆ. ರಾಜೇಶನ ಮುಖದಲ್ಲಿ ಕೋಪವಿತ್ತು ಮತ್ತು ಶಿಲ್ಪಾಳ ಕಣ್ಣುಗಳಲ್ಲಿ ಒಂದು ರೀತಿಯ ನಾಚಿಕೆಯ ಛಾಯೆ ಕಾಣಿಸಿತು. ಅಕ್ಕ, ನಾನು ಹೊರಡುತ್ತೇನೆ ಎಂದು ನಾನು ತಡಕಾಡಿದೆ. ರಾಜೇಶ್ ಏನು ಮಾತಾಡದೆ ಒಳಗೆ ಹೋದರು. ಶಿಲ್ಪ ನನ್ನ ಕಡೆಗೆ ಒಂದು ದೀರ್ಘವಾದ ನೋಟ ಬೀರಿದರು, ಆದರೆ ಏನೂ ಹೇಳಲಿಲ್ಲ. ನಾನು ಆ ರಾತ್ರಿಯ ರಹಸ್ಯವನ್ನು ಒಳಗೊಂಗಿಸಿಕೊಂಡು ಭಯದಿಂದ ಹಾಸ್ಟೆಲ್ಗೆ ಓಡಿದೆ. ಆ ದಿನದಿಂದ ಶಿಲ್ಪ ಮತ್ತು ನಾನು ಒಬ್ಬರಿಗೊಬ್ಬರು ದೂರವಾದೆವು. ಆ ಒಂದು ಕ್ಷಣದ ಕನಸು ಒಂದು ರಾತ್ರಿಯ ಆಕರ್ಷಣೆಯಾಗಿಯೇ ಉಳಿಯಿತು. ಆದರೆ ಆ ಕ್ಷಣಗಳ ರಸ, ಆ ರಾತ್ರಿಯ ರಹಸ್ಯ ನನ್ನ ಹೃದಯದಲ್ಲಿ ಎಂದಿಗೂ ಒಂದು ಸಿಹಿಯಾದ ನೆನಪಾಗಿ ಉಳಿಯಿತು. ಅನಿರೀಕ್ಷಿತ ಆಟ ಮತ್ತು ವಿಚಿತ್ರ ಒಪ್ಪಂದ. ಶರತ್ ಹಾಸ್ಟೆಲ್ಗೆ ಓಡಿ ಹೋದ ನಂತರ ರಾತ್ರಿಯ ಕಗ್ಗತ್ತಲೆಯಲ್ಲಿ ಶಿಲ್ಪಾ ಮತ್ತು ರಾಜೇಶ್ ಮನೆಯ ಒಳಗೆ ಒಬ್ಬರಿಗೊಬ್ಬರು ಮುಖಾಮುಖಿಯಾದರು. ಶಿಲ್ಪಾಳ ಕಣ್ಣುಗಳು ಇನ್ನೂ ಕೆಂಪಾಗಿದ್ದವು, ಆದರೆ ರಾಜೇಶನ ಮುಖದಲ್ಲಿ ಕೋಪದ ಜೊತೆಗೆ ಒಂದು ರೀತಿಯ ಗೊಂದಲದ ಛಾಯೆ ಕಾಣಿಸಿತು. ಕೋಣೆಯಲ್ಲಿ ಭಾರವಾದ ಮೌನವಿತ್ತು, ಆದರೆ ಆ ಮೌನವನ್ನು ರಾಜೇಶನ ಗಟ್ಟಿಯಾದ ಧ್ವನಿಯು ಒಡೆಯಿತು. ಶಿಲ್ಪಾ, ಇದೇನಿದು? ನಾನು ಒಳಗೆ ಬಂದಾಗ ನೀನು ಶರತ್ನ ಜೊತೆಗೆ ಏನದು ನೀವಿಬ್ಬರೂ ಮಾಡ್ತಿದ್ದೀರಿ? ರಾಜೇಶನ ಧ್ವನಿಯಲ್ಲಿ ಕೋಪದ ಜೊತೆಗೆ ಒಂದು ರೀತಿಯ ಆಘಾತವಿತ್ತು. ಅವನ ಕಣ್ಣುಗಳು ಶಿಲ್ಪಾಳನ್ನು ತೀಕ್ಷ್ಣವಾಗಿ ಭೇದಿಸಿದವು. ಶಿಲ್ಪಾ ಒಂದು ಕ್ಷಣ ತಡವರಿಸಿದಳು, ಆದರೆ ತನ್ನ ಒಳಗಿನ ಕೋಪವನ್ನು ಹಿಡಿದಿಟ್ಟುಕೊಳ್ಳಲಾಗದೆ, ನೀನು ಇದನ್ನ ಕೇಳೋಕೆ ಧೈರ್ಯ ತಗೊಂಡ್ಯಾ ರಾಜೇಶ್? ನಾನು ಕೇಳ್ತೀನಿ, ಆ ಹುಡುಗಿಯ ಜೊತೆಗೆ ಆ ಮನೆಯಲ್ಲಿ ನೀನು ಏನು ಮಾಡುತ್ತಿದ್ದೆ? ನಾನು ಎಲ್ಲವನ್ನೂ ನೋಡಿದ್ದೀನಿ ಎಂದು ಸಿಟ್ಟಿನಿಂದ ಉತ್ತರಿಸಿದಳು. ರಾಜೇಶನ ಮುಖ ಕೆಂಪಾಯಿತು. ಅದು ಬೇರೆ ವಿಷಯ. ಆದರೆ ನೀನು ನನ್ನ ಮನೆಯೊಳಗೆ ನನ್ನ ಕಣ್ಣೆದುರಿಗೆ ಶರತ್ನ ಜೊತೆಗೆ ಆ ರೀತಿ, ಇದು ಏನು ಶಿಲ್ಪಾ ಎಂದು ಗರಂ ಆದ. ಶಿಲ್ಪಾ ಒಂದು ಕ್ಷಣ ನಕ್ಕಳು, ಆದರೆ ಆ ನಗುವಿನಲ್ಲಿ ವಿಷದ ಛಾಯೆಯಿತ್ತು. ನೀನು ಬೇರೆಯವರ ಜೊತೆಗೆ ರಸ ಚಪ್ಪರಿಸುವಾಗ ನಾನು ಒಂಟಿಯಾಗಿ ಕಾಯಬೇಕಾ? ನಿನಗೆ ನನ್ನ ಕಷ್ಟ ಗೊತ್ತಿಲ್ಲ ರಾಜೇಶ್.
8 ತಿಂಗಳಿಂದ ನೀನು ನನ್ನನ್ನು ಕಾಣುವುದೇ ಇಲ್ಲ ಎಂದು ಕಣ್ಣೀರಿನ ಜೊತೆಗೆ ಹೇಳಿದಳು. ರಾಜೇಶ್ ಕೆಲವು ಕ್ಷಣ ಸುಮ್ಮನಾದ. ಆತನ ಒಳಗಿನ ತಪ್ಪಿತಸ್ಥ ಭಾವನೆಯೊಂದಿಗೆ, ನಾನು ಒಪ್ಪಿಕೊಳ್ಳುತ್ತೇನೆ ಶಿಲ್ಪಾ, ನಾನು ತಪ್ಪು ಮಾಡಿದ್ದೇನೆ. ಆದರೆ ಈಗ ಏನು? ನೀನು ಶರತ್ನ ಜೊತೆಗೆ. ನಾವಿಬ್ಬರೂ ಒಂದೇ ತಪ್ಪಿನ ಕೂಪದಲ್ಲಿ ಬಿದ್ದಿದ್ದೇವೆ ಎಂದು ಶಾಂತವಾಗಿ ಹೇಳಿದ. ಶಿಲ್ಪ ಒಂದು ದೀರ್ಘ ನೆಟ್ಟುಸಿರು ಬಿಟ್ಟಳು. ರಾಜೇಶ್, ಇದರಿಂದ ಏನು ಫಲ? ಜಗಳವಾಡಿ ಒಬ್ಬರನ್ನೊಬ್ಬರು ದೂಷಿಸಿದರೆ ಏನು ಸಿಗುತ್ತದೆ? ನಾವಿಬ್ಬರೂ ತಪ್ಪು ಮಾಡಿದ್ದೇವೆ. ಈಗ ಶಾಂತವಾಗಿ ಈ ವಿಷಯವನ್ನು ಮುಗಿಸೋಣ ಎಂದಳು. ರಾಜೇಶ್ ಒಂದು ಕ್ಷಣ ಯೋಚಿಸಿದ. ಆತನ ಕಣ್ಣುಗಳಲ್ಲಿ ಒಂದು ರೀತಿಯ ಕುತೂಹಲದ ಜಿಗಿಯಾಟವಿತ್ತು. ಸರಿ ಶಿಲ್ಪಾ, ಒಂದು ಒಪ್ಪಂದ ಮಾಡಿಕೊಳ್ಳೋಣ. ಶರತ್ನನ್ನು ನಾಳೆ ಬೆಳಗ್ಗೆ ಇಲ್ಲಿಗೆ ಕರೆ. ನಾನು ನಿಮ್ಮಿಬ್ಬರನ್ನು ಒಟ್ಟಿಗೆ ನೋಡಬೇಕು, ಆದರೆ ಈ ಸಲ ನನ್ನ ಕಣ್ಣೆದುರಿಗೆ ಎಂದು ಒಂದು ಮಾದಕವಾದ ದಾಟಿಯಲ್ಲಿ ಸ್ವಲ್ಪ ತುಂಟತನದಿಂದ ಹೇಳಿದ. ಶಿಲ್ಪ ಒಂದು ಕ್ಷಣ ಆಘಾತಗೊಂಡಳು. ರಾಜೇಶ್, ಇದೇನು ಹೊಸ ಆಟ? ನೀನು ಗಂಭೀರವಾಗಿಯೇ ಹೇಳುತ್ತಿರುವೆಯಾ ಎಂದು ಕೇಳಿದಳು. ರಾಜೇಶ್ ನಕ್ಕು, ಹೌದು ಶಿಲ್ಪಾ, ಒಮ್ಮೆ ಈ ಆಟವನ್ನು ಆಡೋಣ, ಆಮೇಲೆ ಎಲ್ಲವನ್ನೂ ಮರೆತು ಹೊಸದಾಗಿ ಶುರು ಮಾಡೋಣ. ಶರತ್ಗೆ ಫೋನ್ ಮಾಡು ಎಂದ. ರಸದ ಆಟದ ಮುಂದುವರಿಕೆ ಮತ್ತು ಅಂತ್ಯ. ಶರತ್ ಶಿಲ್ಪಾಳ ಕರೆಗೆ ಓಗೊಟ್ಟು ಮನೆಗೆ ಬಂದ. ಒಳಗೆ ರಾಜೇಶ್ ಒಂದು ಕುರ್ಚಿಯ ಮೇಲೆ ಕುಳಿತು ಒಂದು ಗಾಜಿನಲ್ಲಿ ಜ್ಯೂಸ್ ಕುಡಿಯುತ್ತಿದ್ದ. ಬಾ ಶರತ್, ಒಳಗೆ ಬಂದು ಕೂತ್ಕೋ ಎಂದು ಶಾಂತವಾಗಿ ಆದರೆ ಒಂದು ರೀತಿಯ ಕುತೂಹಲದಿಂದ ಕರೆದ. ಶರತ್ಗೆ ಒಳಗೊಳಗೆ ಭಯವಿತ್ತು. ರಾಜೇಶ್ ಅಣ್ಣ, ಏನಾಯಿತು? ಶಿಲ್ಪಾ ಅಕ್ಕ ತುರ್ತು ಅಂತ ಕರೆದಿದ್ದರು ಎಂದು ತಡವರಿಸುತ್ತಾ ಹೇಳಿದ. ರಾಜೇಶ್ ಒಂದು ಕ್ಷಣ ಶಿಲ್ಪಾಳ ಕಡೆಗೆ ನೋಡಿದ. ಶಿಲ್ಪಾ, ಶರತ್, ನಾನು ಎಲ್ಲವನ್ನೂ ಗೊತ್ತು. ಕಳೆದ ರಾತ್ರಿಯ ರಹಸ್ಯ ನನಗೆ ತಿಳಿದಿದೆ. ಆದರೆ ಈಗ ಒಂದು ಆಟ ಆಡೋಣ. ನೀವಿಬ್ಬರು ನನ್ನ ಕಣ್ಣೆದುರಿಗೆ ಮತ್ತೊಮ್ಮೆ ಆ ರಸದ ಆಟವಾಡಿ ಎಂದು ಒಂದು ಮಾದಕವಾದ ನಗೆಯೊಡನೆ ಹೇಳಿದ. ಶಿಲ್ಪಾ ಮತ್ತು ಶರತ್ ಒಬ್ಬರನ್ನೊಬ್ಬರು ಆಶ್ಚರ್ಯದಿಂದ ನೋಡಿದರು. ರಾಜೇಶ್, ಇದು ಸರಿಯೇ ಎಂದು ಶಿಲ್ಪ ಕೇಳಿದಳು. ಸರಿಯೋ ತಪ್ಪೋ, ಒಮ್ಮೆ ಆಡಿ ನೋಡೋಣ. ಶರತ್, ಶಿಲ್ಪಾಳ ಮಾವಿನ ಹಣ್ಣಿನ ರಸವನ್ನು ಚೀಪುವ ಧೈರ್ಯ ಇದೆಯಾ ಎಂದು ರಾಜೇಶ್ ಒಂದು ತುಂಟ ದಾಟಿಯಲ್ಲಿ ಕೇಳಿದ. ಶರತ್ಗೆ ಮೊದಲಿಗೆ ಗಾಬರಿಯಾಯಿತು. ಆದರೆ ಶಿಲ್ಪಾಳ ಕಣ್ಣುಗಳ ಆಹ್ವಾನವನ್ನು ನೋಡಿ, ಅಣ್ಣ, ಆ ರಸ ಚೀಪೋದಕ್ಕೆ ಯಾವ ಗಂಡಸಿಗೂ ಧೈರ್ಯ ಕೊರೆಯುವುದಿಲ್ಲ ಎಂದು ಸ್ವಲ್ಪ ತಮಾಷೆಯ ದಾಟಿಯಲ್ಲಿ ಒಂದು ಡಬಲ್ ಮೀನಿಂಗ್ ಮಾತಿನೊಂದಿಗೆ ಉತ್ತರಿಸಿದ. ಶಿಲ್ಪಾ ಒಂದು ಕ್ಷಣ ನಾಚಿಕೊಂಡಳು. ಆದರೆ ಆಮೇಲೆ ರಾಜೇಶ್, ಈ ಆಟದಲ್ಲಿ ನೀನು ಒಂದು ರಸ ಚಪ್ಪರಿಸಬೇಕು. ಇಲ್ಲ ಅಂದರೆ ಈ ಆಟಕ್ಕೆ ರುಚಿಯೇ ಇರಲ್ಲ ಎಂದು ಒಂದು ಮಾದಕವಾದ ನಗೆಯೊಡನೆ ಡಬಲ್ ಮೀನಿಂಗ್ ದಾಟಿಯಲ್ಲಿ ಹೇಳಿದಳು. ಕೋಣೆಯ ವಾತಾವರಣವೇ ಒಂದು ವಿಚಿತ್ರವಾದ ಆದರೆ ರೋಮಾಂಚಕ ತಿರುವು ತಾಳಿತು. ಶಿಲ್ಪ ಶರತ್ನ ಹತ್ತಿರ ಬಂದಳು. ಶರತ್, ನಿನ್ನ ಬಾಳೆಹಣ್ಣಿನ ರಸವನ್ನು ಒಮ್ಮೆ ರುಚಿ ನೋಡೋಣ ಎಂದು ಕಣ್ಣು ಮಿಟುಕಿಸಿ ಒಂದು ಚಿಲಿಪಿಲಿಯ ಧ್ವನಿಯಲ್ಲಿ ಕೇಳಿದಳು. ಶರತ್, ಅಕ್ಕ, ಆ ರಸ ನಿಮಗೆ ಸಿಗದಿದ್ದರೆ ನನ್ನ ಹೆಸರೇ ಬೇರೆ ಎಂದು ಒಂದು ತುಂಟ ನಗೆಯೊಡನೆ ಹೇಳಿದ. ರಾಜೇಶ್ ಕುರ್ಚಿಯ ಮೇಲೆ ಕುಳಿತು ಒಂದು ಗಾಜಿನ ಜ್ಯೂಸ್ ಕುಡಿಯುತ್ತಾ ಈ ದೃಶ್ಯವನ್ನು ಕುತೂಹಲದಿಂದ ನೋಡುತ್ತಿದ್ದ. ಶಿಲ್ಪ ಶರತ್ನ ಕೈಯನ್ನು ಹಿಡಿದು, ನೋಡು ಶರತ್, ಈ ಆಟದಲ್ಲಿ ರಾಜೇಶ್ಗೆ ಒಂದು ಶೋ ಕೊಡಬೇಕು. ನಾವು ಒಟ್ಟಿಗೆ ಈ ರಸದ ಆಟವನ್ನು ಚೆನ್ನಾಗಿ ಆಡೋಣ ಎಂದು ಒಂದು ಮಾದಕವಾದ ಧ್ವನಿಯಲ್ಲಿ ರಾಜೇಶನ ಕಡೆಗೆ ಒಂದು ತಿರುಗುನೋಟ ಬೀರಿದಳು. ಶರತ್ ಶಿಲ್ಪಾಳ ಮಾವಿನ ಹಣ್ಣಿನಂತಹ ಸಿಹಿಯನ್ನು ಚೀಪಿದಾಗ ಶಿಲ್ಪ ಶರತ್ನ ಬಾಳೆಹಣ್ಣಿನ ರಸವನ್ನು ರುಚಿ ನೋಡಿದಳು. ರಾಜೇಶ್ ಈ ದೃಶ್ಯವನ್ನು ನೋಡುತ್ತಾ, ಶಿಲ್ಪಾ, ನಿನ್ನ ರಸದ ಆಟಕ್ಕೆ ಸಾಟಿಯಿಲ್ಲ. ಆದರೆ ಈಗ ನಾನು ಒಂದು ರಸ ಚಪ್ಪರಿಸಬೇಕೆಂಬ ಆಸೆಯಾಗುತ್ತಿದೆ ಎಂದು ಒಂದು ತುಂಟ ನಗೆಯೊಡನೆ ಹೇಳಿದ. ಆ ಕ್ಷಣದಲ್ಲಿ ಮೂವರ ನಡುವಿನ ರಹಸ್ಯದ ಆಟವು ಒಂದು ವಿಚಿತ್ರವಾದ ಆದರೆ ರೋಮಾಂಚಕ ತಿರುವು ತಾಳಿತು. ಪಾಠ ಮತ್ತು ಅಂತಿಮ ನುಡಿ. ಆದರೆ ಆ ದಿನದ ನಂತರ ಶಿಲ್ಪಾ, ಶರತ್ ಮತ್ತು ರಾಜೇಶ್ ಒಂದು ಒಪ್ಪಂದಕ್ಕೆ ಬಂದರು. ಆ ರಾತ್ರಿಯ ರಹಸ್ಯವು ಅವರಿಬ್ಬರ ನಡುವಿನ ಕನಸಾಗಿಯೇ ಉಳಿಯಿತು ಮತ್ತು ಶರತ್ ತನ್ನ ಕಾಲೇಜಿನ ಜೀವನಕ್ಕೆ ಮರಳಿದ. ಆದರೆ ಆ ಒಂದು ರಾತ್ರಿಯ ರಸದ ಆಟ, ಶಿಲ್ಪಾಳ ಮಾದಕವಾದ ನಗೆ ಮತ್ತು ರಾಜೇಶನ ಕುತೂಹಲದ ಕಣ್ಣುಗಳು ಶರತ್ನ ಹೃದಯದಲ್ಲಿ ಎಂದಿಗೂ ಮರೆಯಲಾಗದ ನೆನಪಾಗಿ ಉಳಿಯಿತು.